ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಇವಾಗ ಹೇಗೆ ಅನಿಸ್ತಿದೆ? ನಿನ್ನ ಮಕ್ಕಳ ಸ್ಮೈಲ್ ಇದೆಯಲ್ಲ, ಥರ ಹಿತ ಅನ್ನಿಸ್ತಾ ಇದೆ. ನನಗೋಸ್ಕರನೇ ಮಾಡಿರೋ ಹಾಸಿಗೆನೋ ದಿಂಗು ಅನ್ನೋ ಫೀಲ್ ಬರ್ತಿದೆ. ತಾಯಿ ಮಡ್ಲಿರೋದೇ ಮಕ್ಕಳಿಗೋಸ್ಕರ. ತಾಯಿ ಮಡ್ಲ ಅಂದರೆ ಇವರೆಲ್ಲ ನಿಮ್ಮ ಮಕ್ಕಳು ಅನ್ನೋ ಥರ ಹೇಳ್ತಿದ್ದೀರಾ? ನೀವೆಲ್ಲ ಮನ್ಸಾರೆ ಅಮ್ಮ ಅಂತ ಕರೀತಿರಲ್ಲವಾ, ಅದಕ್ಕೆ ನೀವೆಲ್ಲ ನನಗೆ ಮಕ್ಕಳಿದ್ದಂಗೆ. ಶಾಂತಮ್ಮ, ನಿಮ್ಮ ಮಗಳು ಎಷ್ಟು ಹಾಯಾಗಿದೆ ಅಂದರೆ ಮಲಗಿದ ತಕ್ಷಣ ಅರ್ಧನೋ ಒಳ್ಳೆ ವಾಸಿ ಆಗೋಯ್ತು. ಈಗ ಅರ್ಧ ನೋವು ಮಾಯಾಗೈತೆ. ನಾನು ಕೊಡೋ ಕಷಾಯದಿಂದ ಪೂರ್ತಿ ಗುಣ ಆಯ್ತದೆ. ತರ್ತೀನಿ ನೀರು. ನಿಮ್ಮ ಕಷಾಯದಲ್ಲಿ ಉಪ್ಪಿದೆಯೇ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನೋ ಮಾತು ಕೇಳಿದೀವಲ್ಲ, ಹಾಗೆ ಇದು. ಕಷಾಯದಲ್ಲಿ ಉಪ್ಪಿಲ್ಲ, ಇವ್ರ ಪ್ರೀತಿಲಿ ಕಲ್ಮಶ ಇಲ್ಲ. ಶಾಂತಮ್ಮ, ನೀವು ಇಲ್ಲೇ ಕೂತ್ಕೊಳ್ಳಿ. ಅದೇನು ಮಾಡ್ಕೊಂಬರ್ಬೇಕು ಅಂತ ಹೇಳಿ ನಾನೇ ಹೋಗಿ ಮಾಡ್ಕೊಂಬರ್ತೀನಿ, ಆಯ್ತಾ? ಅಯ್ಯೋ ಬೇಡ ಕಣವ, ಅಪರೂಪಕ್ಕೆ ಅತ್ತಂಗಿರೆಲ್ಲ ಸೇರಿದ್ದೀರಿ, ಎಲ್ಲರೂ ಮಾತಾಡ್ತಾ ಇರ್ರಿ. ನಾನು 5 ನಿಮಿಷದಲ್ಲಿ ಕಷಾಯ ಮಾಡ್ಕೊಂಬರ್ತೀನಿ. ಅದಕ್ಕೆ ಶಾಂತಮ್ಮ ಎಷ್ಟು ಕೇರಿಂಗ್ ಅಲ್ವಾ? ಅವ್ರ ಮಾತು ಅಷ್ಟೇ, ನಾವು ಎಷ್ಟೇ ಮಾತಾಡಿದ್ರು ಅವ್ರು ಕಾಮಾಗಿ ಕೂಲಾಗಿ ಸಾಫ್ಟ್ ಆಗಿ ಮಾತಾಡ್ತಾರೆ. ಹೆಂಗೆ ನಮ್ ಶಾಂತಮ್ಮ, ನಂಗಂತೂ ಒಂದ್ ಕಾಫಿ ಕುಡ್ದಿರೋ ಲೋಟ ಕೂಡ ಎತ್ತಕ್ ಬಿಡಲ್ಲ. ಎಲ್ಲ ಕೆಲ್ಸನ ಅವರೇ ಮಾಡ್ತಾನೆ ಇರ್ತಾರೆ. ನಂಗೂ ಅವ್ರೊಬ್ರೆ ಕೆಲಸ ಮಾಡೋದ್ ನೋಡಿ ತುಂಬಾ ಬೇಜಾರಾಗೋಗುತ್ತೆ. ಅದಕ್ಕೆ ಕೆಲವೊಂದ್ಸತಿ ನಾನು ಹೋಗಿ ಕೈ ಜೋಡಿಸಿ ಕೆಲಸ ಎಲ್ಲ ಅವ್ರ ಜೊತೆನೆ ಮಾಡ್ಬಿಡ್ತೀನಿ. ಕಷಾಯ ಬಿಸಿ ಐತೆ, ಇದು ಕುಡಿದ್ರೆ ಸ್ವಲ್ಪ ಕಹಿ ಅನ್ಸ್ಬೋದು, ಆದರೆ ದೇಹಕ್ಕೆ ಭಾಳ ಒಳ್ಳೇದು. ಕುಡಿಯವ ನಿಧಾನ. ಕಹಿ ಆಯ್ತಾ? ಶಾಂತಮ್ಮ, ನಂಗೆ ಇನ್ನೊಂದು ಅಕ್ಕ ಇದ್ದಾಳೆ, ರಾಣಿ ಅಂತ. ಅವಳು ಇದ್ದಿದ್ರೆ ತುಂಬಾ ಖುಷಿ ಪಡೋಳು. ನಾವ್ ಅಕ್ಕ ತಂಗಿಯರೆಲ್ಲ ರೀಯೂನಿಯನ್ ಆಗಿರೋದು. ಆ ದಿನನೂ ಬರುತ್ತೆ ಕಣ್ರವ್ವ. ಅಂಕಲ್, ಪಾರು, ನಮ್ಮ ಮನೇಲಿ ಈ ಥರದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಶಾಂತಮ್ಮನ ಜೊತೆಗೆ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇರೋದು ನೋಡೋದೇ ಒಂದು ಭಾಗ್ಯ. ಅಪ್ಪ, ಅಮ್ಮನ ಜೊತೆನೂ ಇವರೆಲ್ಲ ಹೀಗೆ ಮಾತಾಡ್ತಾರೆ, ಆದ್ರೆ ಆಗ ಹೇಳ್ದಾರೋನು ಇವಾಗೇನಕ್ಕೆ ಹೇಳ್ತಿದ್ಯಾ? ಅದು ಲೀಲನ್ ಜೊತೆಗೆ ನೀವು ಇಷ್ಟೆಲ್ಲ ಕ್ಲೋಸ್ ಆಗಿ ಮಾತಾಡಲ್ವಲ್ಲ, ಅದಕ್ಕೆ ಹಂಗಂದೆ. ಪಾರು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಂದೆ. ರತ್ನ, ಹುಷಾರು, ಬಂದೇ ಇರಿ. ಶಾಂತಮ್ಮ ಇದ್ಮೇಲೆ ಯಾರು ಏನು ಯೋಚನೆ ಮಾಡಂಗೇ ಇಲ್ಲ. ಒಂದು ತಾಯಿ ಹೊಟ್ಟೆಲಿ ಮಗು ಎಷ್ಟು ಸುರಕ್ಷಿತವಾಗಿರುತ್ತೋ, ಶಾಂತಮ್ಮನು ನಮ್ಮನ್ನೆಲ್ಲ ಹಂಗೆ ನೋಡ್ಕೋತಾರೆ. ಅಮ್ಮ, ಇದೆಲ್ಲ ಯಾಕೆ ಬೇಕಿತ್ತು? ಹೊಟ್ಟೆ ನೋವಿಗೆ ಬಿಸಿ ಕಾವು ಕೊಟ್ಕೋಬೇಕು. ಸ್ವಲ್ಪ ಕಡಿಮೆ ಆಯ್ತದೆ, ಆರಾಮ್ ಅನಿಸ್ತೇನೆ. ನೀ ಹೇಳ್ದಂಗೆ ಊಟ ಕಲ್ಸ್ಕೊಂಬಂದಿದ್ದೀನಿ, ತಗೋ. ಓಹೋ, ಕೈ ತತ್ತು, ನಂಗೂ ಬೇಕು. ಯಾಕೆ ನಿಂಗೆ ಮಾತ್ರನಾ? ನಂಗೂ ಬೇಕು. ಹಲೋ, ಇದನ್ನ ತಂದಿದ್ ನಾನು, ನನಗ್ ಫಸ್ಟ್ ಬೇಕು. ಯಾರು ಜಗಳ ಆಡ್ಬೇಡ್ರಿ, ಎಲ್ರಿಗೂ ಕೊಡ್ತೀನಿ. ಮೊದಲು ನಾವು ಅನುಭವಿಸಿದ ಈ ಕನ್ನಂಗೆ. ನಮ್ಮ ಬಣ್ಣ ತಿನ್ನಿಸ್ದಂಗೆ ಅವ್ನು ತಿನ್ನಿಸ್ದಂಗೆ ಒಂದು ಫೀಲ್ ಇರುತ್ತೆ. ಹಾಗೆ ಇದೆ ಅಲ್ವಾ ಅಲ್ವಾ
ನಂಗೂ ಮೊದಲನೇ ಸತಿ ಶಾಂತಮ್ಮ ಕೈ ತುತ್ಕೊಟ್ಟಾಗ ಹಿಂಗೆ ಅನ್ಸಿತ್ತು. ನಾನೇನೋ ನಂಗೆ ಒಬ್ಳಿಗೆ ಹಿಂಗೆ ಅನ್ಸಿದ್ದು ಅಂತ ಅನ್ಕೊಂಡೆ. ಪರವಾಗಿಲ್ಲ, ನಿಂಗೂ ಹಿಂಗೆ ಅನ್ಸಿದೆ. ನೋಡ್ದೆ ಶಾಂತಮ್ಮ, ನಾನು ಹೇಳ್ದೆ ತಾನೆ ಅವತ್ತೇನೆ. ಅದೇಂಗ್ ಸಾಧ್ಯ? ಏನು ಅರ್ಥನೇ ಆಗ್ತಿಲ್ವಲ್ಲ ಇದು. ತುಂಬ ಅರ್ಥ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು ರಮ್ಯಾ. ಆ ಮೊಮೆಂಟಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು ಅಲ್ವಾ ಅತ್ತೆ? ಅತ್ತೇನಾ? ಆ, ಆ, ಅದು ಮಾವಯ್ಯವ್ರನ್ನ ಅಮ್ಮ ಅಂತ ಕರೀತಾರಲ್ಲ, ಅದಕ್ಕೆ ನಾನು ಅತ್ತೆ ಅಂತ ಅಂದ್ಬಿಟ್ಟೆ ಅಷ್ಟೇ. ಹೌದೌದೌದೌದು, ಅಷ್ಟೇ ಕಣವ, ಅಷ್ಟೇ. ಇರ್ಲಿ ಬಿಡವ, ಅದ್ರಾಗ ಏನೂ ತಪ್ಪಿಲ್ಲ. ಅಲ್ವಾ? ನಾನು ಅದೆಷ್ಟೊಂದ್ಸಲಿ ಶಾಂತಮ್ಮನ ಅಮ್ಮ ಅಂತಾನೆ ಕರೆದ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ನೀವ್ ಅತ್ತೆ ಅಂದಿದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ ಅತ್ಗೆ. ತಾಳ ಶಾಂತಕ, ನನಗೂ ಒಂದು ಕೈ ತುತ್ತು. ಹಾ, ಈಗ ಓಕೆನಾ? ಎಷ್ಟೋ ಬೆಟರ್ ಅದಕ್ಕೆ. ಎಲ್ಲ ನಮ್ಮ ಶಾಂತಮ್ಮನ ಕೈಗುಣ. ಬಾರು ತಗಳವಾ. ಹಾ, ಸರಿ, ಮನೆಗೆ ಹೊರಡೋಣ. ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತೀನಿ. ಪೇನ್ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೆ ನಂಗೆ ಯಾಕೋ ಅದರಿಂದ ಹೋಗಕ್ಕೆ ಮನಸ್ಸೇ ಇಲ್ಲ. ಹಾಗಾದ್ರೆ ಇಲ್ಲೇ ಇದ್ಬಿಡು, ಇಬ್ರು ಆಟ ಆಡ್ಕೊಂಡಿರ್ಬೋದು. ಇಲ್ಲಪ್ಪ, ನಾನು ಮನೆಗೆ ಹೋಗಿ ಓದ್ಲಿಲ್ಲ ಅಂದ್ರೆ ನಮ್ಮ ಅಣ್ಣ ಬೈತಾನೆ. ಶಾಂತಮ್ಮ, ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಬರ್ತೀನಿ. ಬರವಾ ಜೋಪಾನ. ಗುಂಡು, ಬರ್ತೀನಿ ಕಣೆ. ಮಾದಪ್ಪಣ್ಣ, ಬರ್ತೀನಿ. ಶಾಂತಮ್ಮ, ಒಂದಂತೂ ನಿಜ, ನಾವೆಲ್ಲರೂ ತಾಯಿ ಇಲ್ಲದೆ ಬೆಳೆದ ಮಕ್ಕಳು. ಆದರೆ ನಿಮ್ಮ ಜೊತೆ ಇದ್ದಿದ್ದು ಸ್ವಲ್ಪ ಹೊತ್ತಲ್ಲೇ ನಮ್ಮ ತಾಯಿ ಇದ್ದಿದ್ರೆ ನಿಮ್ಮ ಥರನೇ ಇರಬೇಕಿತ್ತು ಅಂತ ಅನಿಸ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಅಂಕಲ್, ಲೀಲಾ ಆಂಟಿ ಸೀನಂಗೂ ಹೇಳ್ಬಿಡಿ. ಸರಿ. ಬರ್ತೀನಿ. ಆಯ್ತು ಕಂದ. ಬಾಯ್.